ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 18ಕ್ಕೆ ನೇಮಕವಾದ ರಾತ್ರಿಯಾಗಿದ್ದೆ. ಮತ್ತು ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ನೀವೆಲ್ಲರೂ ಇದರಲ್ಲಿರುವುದನ್ನು ಕುಡಿಯಿರಿ ಅಂದನು. ಮತ್ತಾಯ 26ನೇ ಅಧ್ಯಾಯ 27ನೇ ವಚನ. ನಮ್ಮ ಕರ್ತನು ಸ್ಪಷ್ಟವಾಗಿ ಹೇಳುವುದೇನೆಂದರೆ, ಪಾತ್ರೆಯಲ್ಲಿರುವ ದ್ರಾಕ್ಷಾರಸವು ರಕ್ತವನ್ನು ಸೂಚಿಸುತ್ತದೆ. ಆದ್ದರಿಂದ ಅದು ಜೀವವಾಗಿದೆ. ಆ ಜೀವವನ್ನು ಉಳಿಸಿಕೊಳ್ಳಲಿಲ್ಲ, ಆದರೆ ಆ ಜೀವವನ್ನು ಸುರಿಸಲಾಯಿತು ಅಥವಾ ನೀಡಲಾಯಿತು, ಬಲಿದಾನ ಮಾಡಲಾಯಿತು. ಆತನು ನಮಗೆ ಹೇಳುವುದೇನೆಂದರೆ, ಅದು ಪಾಪಗಳ ಪರಿಹಾರಕ್ಕಾಗಿದೆ ಮತ್ತು ಆತನವರೆಲ್ಲರೂ ಅದನ್ನು ಕುಡಿಯಲೇಬೇಕು. ಆತನ ಬಲಿಯನ್ನು ಅಂಗೀಕರಿಸಬೇಕು ಮತ್ತು ನಂಬಿಕೆಯಿಂದ ತಮ್ಮದಾಗಿಸಿಕೊಳ್ಳಬೇಕು. ಯಾರೆಲ್ಲ ನಂಬಿಕೆಯ ಮೂಲಕ ನೀತಿವಂತರಾಗಬೇಕೆಂದಿದ್ದಾರೋ ಅವರೆಲ್ಲರೂ ಈ ಜೀವದ ಮೂಲವನ್ನು ಅಂಗೀಕರಿಸಬೇಕು. ಯಾವುದೇ ಶ್ರೇಷ್ಠ ಬೋಧಕನ ಮೇಲಿನ ನಂಬಿಕೆ ಮತ್ತು ವಿಧೇಯತೆಯು ಈ ಒಂದೇ ವಿಷಯಕ್ಕೆ ಸಮಾನವಾಗಿರುತ್ತದೆ ಮತ್ತು ನಿತ್ಯ ಜೀವವನ್ನು ತರುತ್ತದೆ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಈ ಲೋಕದ ಪಾಪಿಗಳಿಗಾಗಿ ಈಡು ಬಲಿಯಾಗಿ ಒಮ್ಮೆ ಸುರಿಸಿದ ರಕ್ತವನ್ನು ಅಂಗೀಕರಿಸದ ಹೊರತು ನಿತ್ಯ ಜೀವವನ್ನು ಪಡೆಯಲು ಬೇರೆ ಯಾವ ಮಾರ್ಗವೂ ಇಲ್ಲ. ನಾವು ರಕ್ಷಣೆ ಹೊಂದಲೆಂದು ಆಕಾಶದಲ್ಲಾಗಲಿ ಅಥವಾ ಮನುಷ್ಯರ ಮಧ್ಯದಲ್ಲಾಗಲಿ ಬೇರೆ ಯಾವ ನಾಮವನ್ನು ಕೊಡಲ್ಪಟ್ಟಿಲ್ಲ. ಅದೇ ರೀತಿ ನಾವು ಈ ಹೊಸ ಸ್ವಭಾವವನ್ನು ಪಡೆಯಲು ಕರ್ತನ ಪಾತ್ರೆಯಲ್ಲಿ ಕುಡಿಯುವುದಕ್ಕೆ ಆತನ ಒಂದೇ ರೊಟ್ಟಿಯ ಅಂಗಾಂಗಗಳಾಗಿ ಮುರಿಯಲ್ಪಡಲು ಮತ್ತು ಆತನ ದೀಕ್ಷಾಸ್ನಾನವೆಂಬ ಮರಣದೊಳಗೆ ಹೂಣಿಡಲು ಮತ್ತು ಇದಾದ ನಂತರ ಆತನೊಂದಿಗೆ ಮಹಿಮೆ, ಘನ ಮತ್ತು ನಿರ್ಲಯತ್ವವನ್ನು ಹೊಂದಲು ಆತನನ್ನು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಆದ್ದರಿಂದ ನಾವು ಈ ಭವ್ಯವಾದ ನೆನೆಸುವಿಕೆಯನ್ನು ಆಚರಿಸುವಾಗ ನಮ್ಮ ಕರ್ತನಿಗೆ ಮರೆಯದೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋಣ ಮತ್ತು ನಾವು ನೀತಿವಂತರಾಗಿದ್ದಕ್ಕೆ ನಮ್ಮ ವಿಮೋಚಕನೊಂದಿಗೆ ಸಂತೋಷದಿಂದ ಸಹ ಬಲಿಯನ್ನರ್ಪಿಸುವವರಾಗಿ ದೊರೆತ ಭವ್ಯವಾದ ಸವಲತ್ತಿಗಾಗಿ ಮತ್ತು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ನಮ್ಮ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇವೆ ಎಂದು ಹೇಳಿ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋಣ. ಮತ್ತು ಈ ಸಂದರ್ಭದಲ್ಲಿ ದುಃಖಕರ ಮತ್ತು ಚಿಂತಾಪೂರ್ವಕ ಧ್ಯಾನ ಮಾಡುತ್ತಾ ಮತ್ತು ಹೃದಯವನ್ನು ಪೂರ್ಣವಾಗಿ ಶೋಧಿಸುತ್ತಾ ಇರುವ ನಾವು ಸಹ ಕರ್ತನು ಮಾಡಿದ ಹಾಗೆ ನಂಬಿಕೆಯ ಮೂಲಕ ಜಯಗಳಿಸಿ ನಮ್ಮನ್ನು ಕತ್ತಲೆಯಿಂದ ತನ್ನ ಆಶ್ಚರ್ಯಕರವಾದ ಬೆಳಕಿಗೆ ಕರೆದಾತನನ್ನು ಸ್ತುತಿಸಿ ಹಾಡೋಣ. ಮತ್ತು ಈಗ ಪ್ರಗತಿಯಲ್ಲಿರುವ ದೊಡ್ಡ ಕೆಲಸದಲ್ಲಿ ಆಯ್ಕೆ ಹೊಂದಲು ನಮಗೆ ಸವಲತ್ತು ನೀಡಿದಾತನಿಗೆ ಸ್ತುತಿ ಗೀತೆಗಳನ್ನು ಹಾಡೋಣ ಎಂಬುದೇ. ಆಮೆನ್.